ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗೆ ಕಮೆಂಟ್ ಹೇಳ್ತಾರ ನೋಡ್ರಿಗೆ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರೇನ? ನಾ ಆರಾಮದೀನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ. ಇವತ್ತು ವಿರಾಟನ ಸ್ಕೂಲಿಗೆ ಹೊಂಟೇನಿ. ಯಾಕಂದ್ರೆ ಇವತ್ತು ಗುರು ಪೂರ್ಣಿಮೆ ಆಯ್ತಲ್ಲ, ಅವರಲ್ಲಿ ತಾಯಿಯೇ ಮೊದಲ ಗುರು ಅಂಥೇಳಿ ಮೊದಲು ಪೇರೆಂಟ್ಸಿಗೆ ಬಾ ಅಂದರು. ಅವ್ರದ್ದು ಪಾದ ಪೂಜೆ ಏನೋ ಮಾಡ್ತಾರಂತ. ಪೂಜೆ ಮಾಡಿ ವಾಪಸ್ ಬರ್ತೀನಿ. ಅದಕ್ಕೆ ರೆಡಿ ಆಗಿದೆ ನೋಡ್ರಿ. ಈ ಥರ ಮಳೆ ಒಂದು ಫುಲ್ ಕಟ್ಟೆ ಆದೈತಿ. ಬೆಳಗಾವ್ದಾಗ ಫುಲ್ ಒಂದು 2-3 ದಿವಸ ಆಯ್ತು ಭಾಳ ಜೋರು ಬರತ್ತೆ ಮಳೆ. ನೋಡ್ರಿ ತೋರಿಸ್ತೇನೆ. ಭಾಳ ಜೋರು ಬರತ್ತೆ ಮಳೆ. ಹಿಂಗೆ ಹೋಗ್ಬೇಕು. ಈಗ 12 ಗಂಟೆ ಆಗೈತೆ. 12ಕ್ಕೆ ಹೇಳಿದ್ರು. ಟೈಮ್ 12:15 ಆಯಿತು. ನಮ್ಮ ಚೋಟುನು ನಿದ್ದೆ ಬಂದಿತ್ತು ಅವಂಗೂ ಫುಲ್. ಆದರೂ ಇಲ್ಲ ಅಂಥೇಳಿ ಪಾಪ ಕೆಳಗೆ ಕೊಟ್ಟು ಬಂದೇನಿ. ಒಂದು ಅರ್ಧ ತಾಸ್ನ್ಯಾಗ ಅಂದ್ರೆ ಹೋಗಿ ಪೂಜಾದು ಎಲ್ಲ ಮುಗಿಸ್ಕೊಂಡು ಬರುವಾಗ ಚೋಟುನ ಕರ್ಕೊಂಬರ್ತೇನೆ. ಪಾಪ ಒಂದು ನಿದ್ದೆ ಟೈಮಿಗೆ 12 ಗಂಟೆ ಫೇಲ್ ಆಯ್ತು. ಅವ್ರದ್ದು 12 ಗಂಟೆನೇ ಐತಿ. ಎಕ್ಸಾಮ್ ಇತ್ತು ಇವತ್ತು. ಎಕ್ಸಾಮ್ ಮುಗಿಸ್ಕೊಂಡು ಪೂಜಾ ಮುಗಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗೋದ್ರ ಅಂತ ಹೇಳಿದರು. ಅದ್ರ ಸಲುವಾಗಿ ನಂದು ಎಲ್ಲ ಕೆಲಸ ಮುಗಿಸಿ ಚೋಟುಂದು ಎಲ್ಲ ರೆಡಿ ಮಾಡಿ ನಾ ಎಲ್ಲ ಪೂಜಾ ಸಾಮಾನು ಎಲ್ಲ ತೊಗೊಂಡು ಬಾ ಅಂದರು. ತೊಗೊಂಡು ಅದ್ರೊಳಗೆ ಇಟ್ಕೊಂಡು ಆರತಿ ಇದು ಎಲ್ಲ ತೊಗೊಂಬ ಅಂದರು. ಎಲ್ಲ ಇಟ್ಕೊಂಡು ಈಗ ರೆಡಿ ಆದ್ನಿ. ಇನ್ನು ಹೋಗ್ಬೇಕು. ಮಳೆ ಒಂದು ಫುಲ್ ಆಗತಿ. 12ಕ್ಕೆ ಹೇಳಿದ್ರು. ನಂದ ಲೇಟ್ ಆಯ್ತು ಇವತ್ತು. ಹೋಗಿ ಮತ್ತೆ ಸಿಗ್ತೇನೆ ನಾನು ನಿಮ್ಗೆ ಅಲ್ಲಿಗೆ. ಸ್ಕೂಲ್ನಾಗ ಟೈಮ್ ಸಿಕ್ತು ವಿಡಿಯೋ ಮಾಡ್ಕೋತೇನೆ. ಇಲ್ಲಾತು ಇಲ್ಲ. ಬಾಯ್. ಮತ್ತೆ ಸಿಗ್ತೇನೆ ನಿಮ್ಗೆ. ಗುರು ಅಂದ್ರೆ ನಮ್ಮ ಜೀವನದಾಗ ಮೊದಲ ಅಕ್ಷರ ಕಲಿಸುವವರು, ಮೊದಲ ಹೆಜ್ಜೆ ಇಡಲು ಕಲಿಸುವವರು, ಸರಿಯಾದ ದಾರಿ ತೋರಿಸುವವರು. ಆದರೆ ಮಗುವಿಗೆ ಜೀವನದ ಮೊದಲ ಗುರು ಯಾರಂದ್ರೆ ಅದು ಅವ್ರ ತಾಯಿ ಆಗಿರ್ತಾಳು. ಇವತ್ತು ನನ್ನ ಮಗನ ಶಾಲೆಯೊಳಗೆ ಗುರುಪೂರ್ಣಿಮೆ ವಿಶೇಷವಾಗಿ ತಾಯಿಯನ್ನು ಗುರುವಾಗಿ ಭಾವಿಸಿ ಪೂಜೆ ಮಾಡುವ ಅವಕಾಶ ಸಿಕ್ಕಿತು. ನನ್ನ ಮಗ ನನ್ನ ಮುಂದೆ ಕುಂತು ಭಕ್ತಿಯಿಂದ ನನಗೆ ಪೂಜೆ ಮಾಡುತ್ತಿದ್ದ ಆ ಕ್ಷಣ ಭಾಳ ಅಂದ್ರೆ ಭಾಳ ನನ್ನ ಜೀವನದ ಮರೆಯಲಾದಂತಹ ಕ್ಷಣ ಆಗಿಬಿಟ್ಟೈತೆ ನೋಡ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನು ಚಿಕ್ಕ ಚಿಕ್ಕ ಕೈಗಳಿಂದ ಪೂಜೆ ಮಾಡುವಾಗ ಅವನು ದೊಡ್ಡವನಾಗಿ ನಂಗೆ ಗೌರವ ಕೊಡಬೇಕು ಅನ್ನೋ ಆಸೆಗಿಂತಲೂ ಇವತ್ತು ಮನಸ್ಸಿನಾಗ ತಾಯಿ ಬಗ್ಗೆ ಗೌರವ ಮತ್ತು ಪ್ರೀತಿ ಬೆಳೆದ್ರೆ ಸಾಕಪ್ಪ ಅಂಥೇಳಿ ಅನಿಸ್ಬಿಡ್ತು ನನಗಿವತ್ತು. ತಾಯಿ ಅಂದ್ರೆ ಬರೀ ಅಡುಗೆ ಮಾಡೋಕೆ ಅಲ್ಲ, ಮಗುವಿನ ಮೊದಲ ಶಿಕ್ಷಕಿ, ಮೊದಲ ಸ್ನೇಹಿತೆ, ಮೊದಲ ಧೈರ್ಯ ಮತ್ತು ಜೀವನ ಪೂರ್ತಿ ಜೊತೆಯಾಗಿರುವ ಗುರು ಆಗಿರ್ತಾಳೆ ಒಬ್ಬಾಕೆ ತಾಯಿ. ಶಾಲೆಯೊಳಗೆ ಗುರುಗಳು ಜ್ಞಾನ ಕಲಿಸ್ತಾರೋ, ಆದ್ರೆ ಜೀವನದ ಮೊದಲ ಪಾಠವನ್ನು ಮಗು ತನ್ನ ತಾಯಿಯಿಂದಲೇ ಕಲಿತೈತೆ ನೋಡ್ರಿ. ಗುರು ಅಂದ್ರೆ ಕೇವಲ ಪಾಠ ಹೇಳಿಕೊಡೋರಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಸರಿಯಾದ ದಾರಿ ತೋರಿಸುವ ಪ್ರತಿಯೊಬ್ಬರೂ ನಮ್ಮ ಗುರುಗಳೇ ಅಂತ ಹೇಳ್ಬೋದು. ಇವತ್ತು ಪವಿತ್ರವಾದ ಗುರುಪೂರ್ಣಿಮೆಯೇ ನಮ್ಮ ಬದುಕಿನಾಗ ನಮಗೆ ಜ್ಞಾನ, ಸಂಸ್ಕಾರ, ಧೈರ್ಯ ಮತ್ತು ಒಳ್ಳೆಯ ದಾರಿ ತೋರಿಸಿದ ಎಲ್ಲ ಗುರುಗಳನ್ನು ನೆನಪಿಸಿಕೊಳ್ಳುವ ವಿಶೇಷ ದಿನ ಇವತ್ತು. ಗುರು ಇಲ್ಲದ ಜ್ಞಾನ ಇಲ್ಲ, ಜ್ಞಾನ ಇಲ್ಲದ ಜೀವನಕ್ಕೆ ಸರಿಯಾದ ದಿಕ್ಕಿಲ್ಲ. ನಂತರ ಶಾಲೆಯಲ್ಲಿ ಶಿಕ್ಷಣ ಕಲಿಸಿದ ಶಿಕ್ಷಕರು, ಜೀವನದ ಪ್ರತಿಯೊಂದು ಹಂತದೊಳಗೂ ನಮಗೆ ಏನಾರ ಕಲಿಸುವಂತಹ ಪ್ರತಿಯೊಬ್ಬರೂ ನಮಗೆ ಜೀವನದ ಗುರುಗಳ ಆಗಿರ್ತಾರಂತ ಹೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ಗುರುಪೂರ್ಣಿಮೆಯ ಈ ವಿಶೇಷ ದಿನದಂದು ನನ್ನ ಮಗನಿಂದ ನನಗೆ ಸಿಕ್ಕ ಗೌರವ ನನ್ನ ಪಾಲಿಗೆ ದೊಡ್ಡ ಆಶೀರ್ವಾದನ ಸಿಕ್ಕಂಗಾಗೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ನೆನಪಿಟ್ಕೊಳ್ಳುವಂತಹ ದಿನ ಆಗೈತಿ. ಲಾಸ್ಟ್ ಇಯರ್ ನನ್ನ ಮಗ ಸಣ್ಣವ 4 ತಿಂಗಳದವೇನು 5 ತಿಂಗಳದವ ಅಷ್ಟೇ ಇದ್ದ. ನಾನು ಸ್ಕೂಲಿಗೆ ಹೋಗಿರ್ಕಿಲ್ಲ ಗುರುಪೂರ್ಣಿಮೆ ದಿವಸ. ಈ ಸಲ ಸ್ವಲ್ಪ ದೊಡ್ಡವಾಗಿದ್ಲ ನಿಂದಿರ್ತಾನೆ ಅಂಥೇಳಿ ಬಿಟ್ಟು ಹೋಗಿದ್ನಿ. ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ಎಲ್ಲ ತಾಯಂದಿರಿಗೂ ಮತ್ತು ಎಲ್ಲ ಗುರುಗಳಿಗೂ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ ನೋಡ್ರಿ. ಅದೇ ರೀತಿಯಾಗಿ ನಾವು ಇವತ್ತು ಈವ್ನಿಂಗ್ ಟೈಮ ದೇವ್ರಿಗೆ ಹೋಗ್ಬೇಕಲ್ಲ ಸಾಯಿಬಾಬಾಗ. ಆಮೇಲೆ ನಮ್ಮ ಮನೆ ಹತ್ರನ ದತ್ತಾತ್ರೇಯ ಗುಡಿ ಐತಿ, ಅಲ್ಲಿಯೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿ ಬಂದ್ವಿ ನೋಡ್ರಿ. ಪೂಜೆ ಆಗತ್ತಿತ್ತು ನಾವು ಹೋದಾಗ 6:30 6:30ರಿಂದ 7:30 ತನಕ ಪೂಜೆ ಇರ್ತೈತಿ. ಹೋಗಿ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಕೂಡ ಹೋಮದು ಎಲ್ಲ ಮಾಡಿದರು.
ಭಾಳ ಅಂದ್ರೆ ಭಾಳ ಚಂದ ಐತಿ. ಬೆಳಗಾವ್ದಾಗ ಇದ್ದವ್ರಿಗೆ ಗೊತ್ತಿರ್ತೈತಿ ಸಾಯಿಬಾಬಾನ ಗುಡಿ ಯಾವುದಂಥೇಳಿ. ಭಾಳ ಅಂದ್ರೆ ಭಾಳ ಚಂದ ಐತಿ, ಗುಡಿ ದೊಡ್ಡದೈತಿ. ಆಮೇಲೆ ಎಲ್ಲ ನೀಟ್ ಐತಿ, ವ್ಯವಸ್ಥೆ ಇದು ಎಲ್ಲ ಚಲೋ ಅನ್ನಿಸ್ತು. ಮಳೆನೂ ಹಂಗೆ ಬರತ್ತಿತ್ತು, ಆದರೂ ನಾವೇನು ದೇವ್ರ ಗುಡಿಗೆ ಹೋಗೋದು ಬಿಡಲಿಲ್ಲ, ಹೋಗಿನ ಬಂದು. ಮಳೆ ಇದ್ರೂ ರಶ್ ಅಂದ್ರೆ ರಶ್ ಇತ್ತು ರೀ ಫುಲ್. ಪಾಳೆ ಹಚ್ಚಿ ನಿಂತು ದರ್ಶನ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಪೋಸ್ಟ್ ಕೊಡತ್ತಿದ್ರು ಎಲ್ಲರೂ. ಚಲೋ ತಮಗೆ ಒಂದೆರಡು ಫೋಟೋ ತಕ್ಕೊಂಡು ಮತ್ತು ಮನೆ ಕಡೆ ಬಂದು ನೋಡ್ರಿ. ಲೇಟ್ ಆಯ್ತು ಮನೆಗೆ ಬರ್ಬೇಕಂದ್ರೆ. ನಮ್ಮ ಚೋಟು ನೋಡ್ರಿ ಎಷ್ಟು ಕಂತ್ರಾಟ ಮಾಡತ್ತಾನೆ. ಅವ್ನ ಹೈಟಿಗೆ ಕರೆಕ್ಟ್ ಆಗಿಬಿಟ್ಟದ. ಅವ್ನ ಹೊಟ್ಟೆ ಎಲ್ಲ ಕಿತ್ತಾಡ್ದ. ಹಾಯ್ ಎಲ್ಲರಿಗೂ. ನಾನು ಈಗ ವ್ಲಾಗ್ ಚಾಲೂ ಮಾಡತ್ತೀನಿ. ಈಗ ಸ್ನ್ಯಾಕ್ಸ್ ಏನಾರ ಮಾಡಬೇಕು. ಬಜ್ಜಿ ಚುಮ್ಮರಿ ಅಂತ ಹೇಳತ್ತಾರೋ, ಆರ್ಡ್ರ್ ಬಂದೈತಿ, ಅದಕ್ಕೆ ಪ್ರಿಪೇರ್ ಮಾಡಬೇಕು. ಬರ್ರಿ ನಿಮಗೂ ತೋರಿಸ್ತೇನೆ ಹೆಂಗೆ ಮಾಡತ್ತೇನೆ ಅಂತೇಳಿ. ಮಳೆ ಭಾಳ ಆಗತೈತಿ ಬೆಳಗಾವ್ದಾಗ, ಅದ್ರ ಸಲುವಾಗಿ ಏನಾರ ಬಿಸಿ ಬಿಸಿದು ಮಾಡ್ಕೊಂಡು ತಿನ್ಬೇಕು ಅನ್ಸತ್ತಿ. ಬಿಸಿದು ಅನ್ಕೊಡ್ಕ ಬಜ್ಜಿನ ನೆನಪಾಕವು. ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಬಜ್ಜಿ, ಚುರ್ಮುರಿ, ಶೇವ್ ಹಾಕೊಂಡ ಬಾರಿಸೋದು. ನಿಮ್ಮ ಜೋಡಿನೂ ಶೇರ್ ಮಾಡ್ತಾನಂತಾರೆ. ನಾನು ಯಾವ ರೀತಿಯಾಗಿ ಬಜ್ಜಿ ಮಾಡತ್ತೇನೆ ಅಂಥೇಳಿ ತೋರ್ಸಾತೇನೆ ನೋಡ್ರಿ. ಒಬ್ಬೊಬ್ರದ್ದು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಯಾವಾಗಿದ್ರೂ ಈ ಥರ ಮತ್ತು ಕಾಂಡ ಬಜ್ಜಿ ಒಂಥರ ಮಾಡ್ತೀನಿ, ಮಿರ್ಚಿ ಬಜ್ಜಿ ಮಾಡಿರ್ತೀನಿ. ಸ್ವಲ್ಪ ಹಾಕೊಳತೀನಿ ಹಿಟ್ಟ, ಯಾಕಂದ್ರೆ ನಾವಿಬ್ಬರು ತಿನ್ನೋರು, ಹುಡುಗರು ಒಂದೊಂದು ಎರಡು ತಿಂದ್ರೆ ಮುಗಿತ. ಇವಾಗ ಕಡಲೆ ಹಿಟ್ಟು ಹಾಕೊಂಡನಿ, ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ. ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿವ ಖಾರದವ ಭಾಳ, ಅದಕ್ಕೆ ಸ್ವಲ್ಪ ಹಾಕೊಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ. ಇದು ಸ್ವಲ್ಪ ಸೋಡಾ ಹಾಕೊಳತ್ತೀನಿ. ಮಳೆಗಾಲದಾಗ ಸಂಜೆ ಸಮಯದಾಗ ಬಿಸಿ ಬಿಸಿ ಬಜ್ಜಿ ಜೊತೆ ಒಂದು ಕಪ್ ಚಹಾ ಸಿಕ್ಕರೆ ಸಾಕು ನೋಡ್ರಿ, ಮನ್ಸಿಗೆ ಒಂಥರ ಖುಷಿ. ಈಗ ಇದನ್ನು ಸ್ವಲ್ಪ ನೀರು ಹಾಕೊಂಡ ಗಂಟು ಇಲ್ದಂಗೆ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರೆ ಬಜ್ಜಿ ಬಿಡೋಕೆ ಕಂಫರ್ಟ್ ಆಗಂಗಿಲ್ಲ. ಪೂರ್ತಿ ಎಲ್ಲ ಸಣ್ಣ ಬಜ್ಜಿ ಬಿಡ್ತಾವೆ, ಕರೆಕ್ಟಾಗಿ ನಮಗೂ ಬಿಡೋಕೆ ಆಗೋದಿಲ್ಲ. ಅದರ ಸಲುವಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್, ಗಟ್ಟಿನೂ ಅಲ್ಲ ತೆಳ್ಳಗನೂ ಅಲ್ಲ, ಆ ರೀತಿ ಒಳಗೆ ಕಲಿಸ್ಕೋಬೇಕು ನೋಡ್ರಿ. ಇದನ್ನ ಮನ್ಯಾಗ ಮಾಡಿದ ನಾಷ್ಟಾಕ ಒಂದು ವಿಶೇಷವಾದಂತಹ ರುಚಿ ಇರ್ತೈತಿ. ಯಾವ ದೊಡ್ಡ ಹೋಟೆಲ್ ನಾಷ್ಟ ಕೊಟ್ಟರು ನಮ್ಮ ಮನೆಯವರಿಗಾಗಿ ನಾವು ಪ್ರೀತಿಯಿಂದ ಮಾಡಿಕೊಟ್ಟ ಖುಷಿನ ಬೇರೆ ಇರ್ತೈತದ. ನಮ್ಗೆ ಮಕ್ಕಳಿಗೆ ಇಷ್ಟ ಆಗ್ತೈತೋ ಇಲ್ಲೋ, ಮತ್ತು ಮನೆಯವ್ರಿಗೆ ಇಷ್ಟಪಡ್ತಾರೋ ಇಲ್ಲೋ ಅನ್ನೋ ಯೋಚನೆ ಒಳಗೆ ನಾವು ಅಡುಗೆ ಮಾಡತ್ತಿರ್ತೀವಿ ನೋಡ್ರಿ. ಈಗ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನಾನಿವಾಗ ಎಲ್ಲನೂ ಕಲಿಸಿ ಇಟ್ಕೊಂಡೇನಿ. ಈಗ ಸೈಡ್ ಬೈ ಸೈಡ್ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡೇನಿ, ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇನಿ. ಇದೆಲ್ಲ ಕಲಸಿ ರೆಡಿ ಮಾಡೋ ಮಟ್ಟ ಅಂದ್ರೆ ಕಾಯ್ತದೆ ಅಂಥೇಳಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಿ. ಈಗ ಒಂದು ಸ್ವಲ್ಪ ಬಿಟ್ಟು ನೋಡ್ತಾನೆ ಕಾದೈತೆ ಇಲ್ಲೋ. ಎಣ್ಣೆ ಕಾದೈತಿ, ಬಜ್ಜಿ ಬಿಡೋಣಂತೆ. ಎಣ್ಣೆ ಕಾದಿತ್ತು, ಅದಕ್ಕೆ ಈಗ 1 by 1 ಬಜ್ಜಿನೂ ಬಿಟ್ಕೊಳತ್ತೀನಿ. ಎಲ್ಲರದು ಮನ್ಯಾಗ ವೆರೈಟಿ ಬಜ್ಜಿ ಮಾಡ್ತಾರೆ. ಒಬ್ಬೊಬ್ಬರು ಬದ್ನಿಕಾಯಿ ಬಜ್ಜಿ ಮಾಡ್ತಾರೆ, ಆಮೇಲೆ ಕಾಂಡ ಬಜ್ಜಿ ಮಾಡ್ತಾರೆ, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ. ಬಟ್ ನಮ್ಮಲ್ಲಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಹಿಂಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಬಿಟ್ಟು ಬಿಡ್ತಾರೆ ನೋಡ್ರಿ. ಎಲ್ಲ ಎಲ್ಲಿ ಅವ್ನು ಮಿರ್ಚಿ ಬಜ್ಜಿದು ಮಾಡ್ಕೊತ ಕುಂದ್ರದು ಅಂಥೇಳಿ. ಈ ರೀತಿ ಆದ್ರೆ ಈಗ ರೈತರ ಮನೆಯೊಳಗೆ ಏನೈತಿ, ಹೊಲದಿಂದ ಬಂದವ್ರಿಗೇನು ಪಾಪ ಮಳೆಗಾಲದಾಗ ಹೋಗಿ ಹೊಲಕ್ಕೆ ಹೋಗಿ ಬಂದಿರ್ತಾರೋ, ಬಿಸಿ ಬಿಸಿದು ಏನಾರ ತಿನ್ಬೇಕು ಅನಿಸಿರ್ತೈತಿ. ಅವ್ರಿಗೆ ಚುರುಮುರಿ ಫೇವ್ರೇಟ್ ಇರ್ತಾವೆ ಹಳ್ಳಿ ಜನಕ್ಕೆ ಭಾಳ. ಚುರುಮುರಿ ಬಜ್ಜಿ ಅಷ್ಟಿದ್ರೆ ಸಾಕು, ಅವರಿಗೆ ಹಾಕ್ಕೊಂಡು ಬಡ ತಿಂದು ಖಾಲಿನೇ ಮಾಡ್ತಾರೆ. ಅದೇ ರೂಢಿ ನೋಡ್ರಿ. ನಮಗೂ ಮೊದಲು ಸ್ಕೂಲಿಗೆ ಹೋಗುವಾಗೆಲ್ಲ ನಾವು ಮನೆಗೆ ಬರ್ಗೊಡ್ಕ ಮಳೆಗಾಲದಾಗ ಮಳೆಯಾಗನ ಫುಲ್ ತೋರಿಸ್ಕೊಂಡು ಬಂದುಬಿಡ್ತಿದ್ವಿ. ಅವಾಗೆಲ್ಲಿ ನಾವು ಜಾಸ್ತಿ ಛತ್ರಿ ಒಯ್ಯೋದು ಏನು ಒಯ್ದ್ರಕ್ಕೆಲ್ಲ ಒಂದು ಚೀಲದ ಪಾಟನ ತಲೆಗೆ ಹಿಂಗೆ ಹಾಕ್ಕೊಂಡು ಬರ್ತಿದ್ವಿ.
ಈಗೇನು ವೆರೈಟಿ ರೈನ್ಕೋಟ ಛತ್ರಿ ಎಲ್ಲ ಇರ್ತಾವೆ. ಬಟ್ ಅವಾಗಿನ ಟೈಮ್ದಾಗ ಏನು ಇರೋಕ್ಕಿಲ್ಲ. ತೋರಿಸ್ಕೊಳ್ಳೋದಂದ್ರೆ ಅವಾಗ ಒಂಥರ ಇಂಟ್ರೆಸ್ಟ್ ನಮಗೆ. ಆ ರೀತಿಯಾಗಿ ಬರ್ತಿದ್ದು ಬರಾನ ಮನ್ಯಾಗ ತಾಯಿಗಳು ಏನಾರು ಸ್ಪೆಷಲ್ ಮಾಡಿಟ್ರಂದ್ರೆ ಅದೊಂಥರ ಖುಷಿನೇ ಬೇರೆ ಅದ. ಬರ್ಕೊಡ್ಕ ಮಾಡಿಟ್ಟಾರ ಬಿಡು ಹೊಟ್ಟೆ ಹಸ್ತಿರ್ತೈತಿ. ಮಧ್ಯಾಹ್ನ 1 ಗಂಟೆಗೆ ತಿಂದಿರ್ತಿದ್ವಿಲ್ಲ ಊಟ. ಈವ್ನಿಂಗ್ 5:05ವರೆಗೆ ಬರ್ಕೊಡ್ಕಂದ್ರೆ ಹೊಟ್ಟೆ ಹಸಿತಿತ್ತು. ಬರೋಡ್ಕ ಮನ್ಯಾಗ ಏನಾರ ಈ ಥರ ವೆರೈಟಿ ಏನಾರ ಇಷ್ಟ ಆಗುವಂತಹ ರೆಸಿಪಿ ಮಾಡಿದ್ರಂದ್ರೆ ಅದನ್ನು ನೋಡೋಡ್ಕನ ಹೊಟ್ಟೆ ತುಂಬಿದಷ್ಟನ ಖುಷಿ ಆಗಿಬಿಡ್ತೈತಿ. ಡ್ರೆಸ್ಸು ಚೇಂಜ್ ಮಾಡೋಲ್ಲೇ ಬಡ ತಿನ್ನಕನ ಕುಂದಿರ್ತಿದ್ವಿ ನಾವು. ಆ ಟೈಮ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿ. ಮರೆಯಲಾದಂತಹ ಟೈಮ್ಗಳವ. ಇದ್ರ ಜೋಡಿಗೆ ನಾನು ಸ್ನ್ಯಾಕ್ಸ್ ಬಜ್ಜಿ ಮತ್ತು ಚುರುಮುರಿ ಮಾಡ್ಕೊಂಡಿದ್ನಿ. ಇವಾಗ ಚುರುಮುರಿನೂ ಮಾಡತ್ತೆ ನೋಡ್ರಿ. ಎಣ್ಣೆ ಇಟ್ಟು ಸ್ವಲ್ಪ ಇದು ಶೇಂಗಾ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳತ್ತೀನಿ. ನಮ್ಮ ಹುಡುಗರು ಸಣ್ಣ ಇರೋದ್ರಿಂದ ಅವ ಖಾರ ಜಾಸ್ತಿ ತಿನ್ನೋಂಗಿಲ್ಲ. ಖಾರ ಹತ್ತಿತ್ತಂದ್ರೆ ಬಿಡ್ತಾರೆ ಅವ್ರು ತಿನ್ನೋದು. ಅದರ ಸಲುವಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕಿದ್ದೀನಿ. ಇಷ್ಟ ನೋಡ್ರಿ, ಜಾಸ್ತಿ ಅದಕ್ಕೇನೋ ಐಟಮ್ಸ್ ಹಾಕೋಂಗಿಲ್ಲ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಉಪ್ಪು, ಖಾರ, ಅರಿಶಿನ ಇಷ್ಟು ಹಾಕಿರೆ ಚುರುಮುರಿ ರೆಡಿ ಆಗ್ತಾವೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಚುರುಮುರಿ ಮತ್ತು ಬಜ್ಜಿ. ಮಳೆಗಾಲದಾಗ ಆ ಥರ ಅಂತ ಟೇಸ್ಟೇ ಯಾವುದೂ ಇಲ್ಲ. ಅದ್ರ ಜೋಡಿ 1 ಕಪ್ ಚಹಾ ಇದ್ರಂತೂ ಮುಗಿದ ಹೋಯ್ತು ನಮ್ಮ ಮಂದಿಗೆ. ನಿಮ್ಮ ಮನೆಯೊಳಗೆ ನೀವು ಏನೇನು ಥರ ಮಾಡಿರ್ತೀರಿ, ಯಾವ್ಯಾವ ಥರ ರೆಸಿಪಿ ಟ್ರೈ ಮಾಡಿದ್ದೀರಿ ಮಳೆಗಾಲದಾಗ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಾವು ಒಟ್ಟು ಈವ್ನಿಂಗ್ ಟೈಮ್ ಒಳಗೆ ಊಟ ಜಲ್ದಿ ಆಗಿತ್ತಂದ್ರೆ ಈವ್ನಿಂಗ್ ಹೊಟ್ಟೆ ಹಸಿತೈತಿ. ಅವಾಗ ಮಳೆನೂ ಬರತ್ತಿತ್ತಂದ್ರೆ ಏನಾರ ಸ್ಪೆಷಲ್ ಮಾಡ್ಕೊಂಡು ತಿಂತಿರ್ತೀವಿ. ಹುಡುಗರು ಸಣ್ಣ ಅದಾವಲ್ಲ, ಅವು ಏನಾರ ಬೇಡ್ತಾವು. ಅದ್ರ ಸಲುವಾಗಿ ಎಲ್ಲರಿಗೂ ಆಗ್ತೈತೆ ಅಂಥೇಳಿ ಮಾಡಿ ತಿನ್ನೋದು ನೋಡ್ರಿ. ಚುರುಮುರಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಇಷ್ಟಪಡೋದು ನಾಷ್ಟ ಇದೆ. ಸಂಜಿಗೆ ಬಿಸಿ ಬಿಸಿ ಬಜ್ಜಿ, ಅದ್ರ ಜೋಡಿಗೆ ಖಾರ ಚುರುಮುರಿ ಇವಷ್ಟಿದ್ರೆ ಸಾಕು ನೋಡ್ರಿ. ಅದ್ರ ಜೋಡಿ 1 ಕಪ್ ಚಹಾ ಕುಡಿದ್ರೆ ಅದ್ರ ಜೋಡಿ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತಿ. ನೀವು ಇನ್ನೂ ಇದಕ್ಕೆ ಈ ಹಿಟ್ಟಿಗೆ ಮತ್ತು ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರ್ತಾರೆ ಅಂಥೇಳಿ ಅದನ್ನೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನು ಇಷ್ಟೇ ಸಿಂಪಲ್ಲಾಗಿ, ಮತ್ತು ಇವತ್ತು ಗುರುಪೂರ್ಣಿಮೆ ಇತ್ತಲ್ಲ, ಅದ್ರ ಸಲುವಾಗಿ ದೇವ್ರಿಗಿದು ಎಲ್ಲ ಹೋಗಿ ಆಮೇಲೆ ಇವ್ರ ಸ್ಕೂಲಿಗೆ ಹೋಗಿ ಬಂದು ನನಗೂ ಟಯರ್ಡ್ ಆಗಿತ್ತು. ಅದ್ರೊಳಗೆ ಇವರು ಸ್ನ್ಯಾಕ್ಸ್ ಕೇಳಿರು. ನಾನು ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಸಿಂಪಲ್ ಅಂದರೂ ಟೇಸ್ಟ್ ಮಸ್ತಾಗಿತ್ತು. ಲಾಸ್ಟಿಗೆ ಕಮೆಂಟ್ ಹೇಳ್ತಾರೆ ನಮ್ಮ ಮನೆಯವ್ರು ಯಾವ ರೀತಿ ಮಾಡಿದ್ನಿ ಅಂಥೇಳಿ. ಟೇಸ್ಟ್ ನೋಡಿ ಹೇಳ್ತಾರೆ. ಆವಾಗ ನಿಮ್ಮ ಜೋಡಿನೂ ಅದನ್ನು ಶೇರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಒಂದು ಸೈಡ್ ಬಜ್ಜಿನ ಕರಿಯಾಕಿಟ್ಟೇನಿ. ಲೋ ಫ್ಲೇಮ್ ಒಳಗೆ ಕರಿಬೇಕು, ಯಾಕಂದ್ರೆ ಒಳಗೆ ಮೆತ್ತಗೆ ಬರ್ತಾವೆ, ಹೊರಗೆ ಕ್ರಿಸ್ಪಿಯಾಗಿರ್ತಾವೆ. ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಈ ರೀತಿ ಆಗಿತ್ತು ನೋಡ್ರಿ ನಮ್ದು ಸಂಜೆ ಟೈಮ್. ಇದೆಲ್ಲ ಮುಗಿಸಿ ಆಮೇಲೆ ದೀಪದು ಎಲ್ಲ ಹಚ್ಚಿ, ಮತ್ತು ನಮ್ಮ ವಿರಾಟಗೆ ಎಕ್ಸಾಮ್ ಟೆಸ್ಟ್ ಚಾಲೂ ಆಗಿದಾವಲ್ಲ, ಅದ್ರ ಸಲುವಾಗಿ ಅವನಿಗೆ ಅಭ್ಯಾಸ ಮಾಡಿಸೋದಿತ್ತು. ಇದೆಲ್ಲ ಮುಗಿಸಿ ಅಭ್ಯಾಸ ಮಾಡಿಸಿ ಮಲ್ಕೋಬೇಕಾದ್ರೆ 11 ಗಂಟೆ 12 ಗಂಟೆನೇ ಹೋದ್ರಿ ನಮ್ದು ಟೈಮ. ಇವರಿಬ್ಬರನ್ನೂ ಕರ್ಕೊಂತ ಅವನ ಅಭ್ಯಾಸ ಮಾಡಿಸಿ ಕೊಡೋಂಗಿಲ್ಲಿವ. ಅವ್ನು ಬೇರೆ ಕಡೆ ಸಪ್ರೇಟ್ ರೂಮ್ನಾಗ ಬಂದು ಅಭ್ಯಾಸ ಮಾಡೋಲ್ಲ, ಅವನಂತೆಗೆ ಕುಂತೇನಂತಾನು. ಇದಾಗಿರ್ತೈತೆ ನೋಡ್ರಿ ನಮ್ದು ಇವತ್ತಿನ ಲೈಫ. ನಮ್ಮ ಬಜ್ಜಿ ಚುಮ್ಮರಿ ಆಮೇಲೆ ಎಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ನಿಮ್ಗೆ ಹೊಸ ವೀಡಿಯೋಗಳು ನಮ್ಮದು ಫ್ಯಾಮಿಲಿದು ಎಲ್ಲ ನಿಮ್ಗೆ ವ್ಲಾಗ್ಗಳನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ಐತಿ. ಇದಕ್ಕೆ ಒಬ್ಬೊಬ್ಬರು ಟೊಮ್ಯಾಟೋನು ಆ್ಯಡ್ ಮಾಡ್ತಾರೆ. ಬಟ್ ಟೊಮ್ಯಾಟೊ ಹಾಕಿದ್ರೆ ಜಾಸ್ತಿ ಮೆತ್ತಗಾಗಿಬಿಡ್ತಾವೆ ಚುರುಮುರಿ. ಒಂದು 10 ನಿಮಿಷ 15 ನಿಮಿಷನಾಗ ಅಂದ್ರೆ ಫುಲ್ ಮೆತ್ತಗಾದವು ಅಂದ್ರೆ ತಿನ್ನೋಕೆ ಟೇಸ್ಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಾನು ಟೊಮ್ಯಾಟೊ ಆ್ಯಡ್ ಮಾಡಿಲ್ಲ. ನೀವು ಅವಾಗ ತಿಂತೀರಿ, ಏನು ಸ್ಟೋರ್ ಮಾಡೋಂಗಿಲ್ಲ ಅಂದರೆ ನೀವು ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಟೊಮ್ಯಾಟೊ ಹಾಕಿಲ್ಲ. ಇಷ್ಟೇ ಮಾಡಿ ನೋಡ್ರಿ, ಟೇಸ್ಟ್ ಆಗ್ತಾವೆ. ಇವಾಗ ಮಾಡಿದ್ದೆಲ್ಲ ಮುಗೀತು, ಸರ್ವ್ ಮಾಡೋ ಟೈಮ್. ಇವಾಗ ಚುರುಮುರಿ ಆಮೇಲೆ ಬಜ್ಜಿ ಶೇವ ಎಲ್ಲ ಹಾಕ್ಕೊಂಡು ಯಜಮಾನ್ರಿಗೆ ಫಸ್ಟ್ ಮಕ್ಕಳಿಗೇನೋ ಕೊಟ್ಟು ಆಮೇಲೆ ಅವ್ರ ಟೇಸ್ಟ್ ನೋಡಿದ್ಮೇಲೆ ನಾ ತಿಂತೇನೆ. ಬರ್ರಿ ನೆಕ್ಸ್ಟ್. ರೆಡಿ ಚುಮ್ಮರಿ ಒಗ್ಗರ್ಣೆ, ಶೇವ, ಬಜ್ಜಿ, ಈವ್ನಿಂಗ್ ಸ್ನ್ಯಾಕ್ಸ್
ಬಜ್ಜಿ ಅದು ಮಾಡೋಣಾಕತ್ರು, ಅದ್ರ ಸಲುವಾಗೇ ಮಾಡಿದ್ನಿ. ಹಾಯ್, ಈಗೆಲ್ಲ ಮುಗೀತು ನೋಡ್ರಿ ಬಜ್ಜಿ ಅದು ಮಾಡೋದು. ದೀಪ ಹಚ್ಚಿ ಬನ್ನಿ, ಈಗ ಕಸ ಹೊಡೆದು ದೀಪ ಹಚ್ಚಿನೆಲ್ಲ ಮಾಡಿಟ್ಟು ಅವ್ರಿಗೆ ಹಾಕಿ ಕೊಟ್ಟೇನಿ. ಈಗ ನೋಡ್ರಿ ನನಗೆ ಏನು ತಿಳ್ಕೊಬೇಡ್ರಿ, ಮೆಸ್ಸಿ ಆಗೈತೆ ಜಾಸ್ತಿಯಿಂದ ಎಲ್ಲ ಮಾಡಿಬಿಡ್ಕ. ಇನ್ನು ನಾನು ತಿಂದು ಕ್ಲೀನ್ ಮಾಡಿ ಇಡ್ತೇನೆ. ಬರ್ರಿ ಅವ್ರು ಕಮೆಂಟ್ ಕೇಳೋಣ ಹೆಂಗೆ ಮಾಡಿ ನೀ ಅಂತೇಳಿ ಬಜ್ಜಿದ ಕಮೆಂಟ್ ಕೇಳೋಣ. ಬಜ್ಜಿ ಹೆಂಗಾಗಿದ್ವ ತಿಂದಿಲ್ಲ? ತಿನ್ನೋಗಿ ಇನ್ನೊಂದೆರಡ ಸುಮ್ಮನೆ ಎಟ್ಟ ಹೊಡ್ಯಾತೀನ ನೀ. ಕಮೆಂಟ್ ಹೇಳ್ತಾರ ನೋಡ್ರಿ ಈಗ ಹೆಂಗಾಗಿದ್ದು ರೀ. ಮಸ್ತ್ ಆಗಿದ್ದು, ಚಲೋ ಆಗಿದ್ದು. ಹೊಂಟೆ ಎಲ್ಲಿ ಹೊಂಟೆ ಚಿರು? ಬಾಯ್ ಬಾಯ್. ಹಾಂ, ಚಾವಿ ಹೆಂಗೆ ಹಾಕತ್ತ ನೋಡ್ರಿ ದೇವ್ರಿಗೆ. ಇದಾಗಿತ್ತು ನೋಡ್ರಿ ನಮ್ದು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗೈತಿ ಅಂಥೇಳಿ ಭಾವಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ಒಳಗೆ. ಥ್ಯಾಂಕ್ ಯು, ಬಾಯ್ ಬಾಯ್ ಎಲ್ಲರಿಗೂ.